ಹಲೋ ಫ್ರೆಂಡ್ಸ್, ಮತ್ತೊಮ್ಮೆ ತಮಗೆಲ್ಲರಿಗೂ ನನ್ನ ಚಾನಲ್ಗೆ ಸುಸ್ವಾಗತ ಕೋರ್ತಾ ಈ ದಿನ ನಾವು 7ನೇ ತರಗತಿಯ ಗಣಿತ ಪ್ರಕಾಶದಿಂದ ಚಾಪ್ಟರ್ ನಂಬರ್ 3 ಬಿಂದುವಿನ ಆಚೆಗೆ ಒಂದು ಇಣುಕು ನೋಟ ಚಾಪ್ಟರಿಂದ ಮುಂದಿನ ವಿಡಿಯೋವನ್ನು ನೋಡೋಣ. ಫ್ರೆಂಡ್ಸ್, ನಾವು ಇಲ್ಲಿಯವರೆಗೆ ಪೇಜ್ ನಂಬರ್ 70ರವರೆಗೆ ಕಂಪ್ಲೀಟ್ ಮಾಡಿದ್ದೇವೆ. ನಾವಿವತ್ತು ರೂಪಾಯಿ ಪೈಸೆ ಪರಿವರ್ತನೆಯನ್ನು ನೋಡೋಣ. ಇಲ್ಲಿಯವರೆಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಇನ್ಸ್ಪಿರೇಷನ್, ಲವ್. ಥ್ಯಾಂಕ್ ಯು. ಸೊ ಬನ್ನಿ ನೋಡೋಣ. ನೀವು ಪೈಸೆ ಬಗ್ಗೆ ಕೇಳಿರ್ಬೋದು. ಹೌದು, 100 ಪೈಸೆ ಅಂತ ಅಂದರೆ 1 ರೂಪಾಯಿ. ಹಿಂದಿನ ಒಂದು ವಿಡಿಯೋದಲ್ಲಿ ನಾವು ಯಾವುದು ಮಿಲಿಮೀಟರಿಂದ ಸೆಂಟಿಮೀಟರ್, ಸೆಂಟಿಮೀಟರಿಂದ ಮೀಟರ್, ಮೀಟರಿಂದ ಮಿಲಿಮೀಟರ್ ಅಥವಾ ಮಿಲಿಮೀಟರಿಂದ ಮೀಟರ್, ಕೆ ಜಿ, ಗ್ರಾಮ್ ಇವನ್ನೆಲ್ಲ ಪರಿವರ್ತನೆಯನ್ನು ನೋಡಿದ್ವಿ. ನಾವು ಯಾವ ರೀತಿಯಾಗಿ ಮಾಡೋದು ಅಂತ ಹೇಳಿಬಿಟ್ಟು ಅದಕ್ಕೆ ರಿಲೇಟೆಡ್ ಆಗಿರುವಂಥ ಕ್ವಶನ್ಸ್ಗಳನ್ನು ಸಹ ಕಂಪ್ಲೀಟ್ ಮಾಡಿದ್ವಿ. ಸೊ ಅದನ್ನು ಬೇಕು ಅಂತ ಅಂದರೆ ನನ್ನ ಚಾನಲ್ನ ಪ್ಲೇಲಿಸ್ಟಲ್ಲಿ ಹೋಗಿ ನೋಡಿ. ಸೊ ಆ ಎಲ್ಲ ವೀಡಿಯೋಸ್ಗಳನ್ನು ನೋಡ್ಕೊಂಡ್ಬಂದೆ ನೆಕ್ಸ್ಟ್ ನಾವು ಈ ವಿಡಿಯೋನ ನೀವು ನೋಡಿದ್ರೆ ನಿಮಗೆ ಈಸಿ ಆಗುತ್ತೆ ಅರ್ಥ ಮಾಡ್ಕೊಳಕ್ಕೆ. ಸೊ ಬನ್ನಿ, ಇಲ್ಲಿ ಒಂದೇ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಏನಪ್ಪ ಅಂತ ಅಂದರೆ 1 ಪೈಸೆ, 2 ಪೈಸೆ, 3 ಪೈಸೆ ಅಂತ ಹೇಳ್ಬಿಟ್ಟು ಹಿಂದಿನ ಕಾಲದಲ್ಲೆಲ್ಲ ಬಳಸ್ತಾ ಇದ್ರು. 2011ರಲ್ಲಿ 25 ಪೈಸೆ ಅದಕ್ಕಿಂತ ಕಡಿಮೆ ಬೆಲೆ ಎಲ್ಲ ನಾಣ್ಯಗಳ ಬಳಕೆಯಿಂದ ಅದನ್ನು ತೆಗೆದು ಹಾಕಲಾಯಿತು. ಆದರೆ ನಾವು ಇಲ್ಲಿ ಬಿಲ್ ಮತ್ತು ಖಾತೆ ವಿವರ ಇತ್ಯಾದಿಗಳಲ್ಲಿ ಪೈಸೆಗಳನ್ನು ಇನ್ನೂ ನೋಡ್ತೇವೆ. ಸೊ ಹಾಗಾಗಿಬಿಟ್ಟು ಇದು ನೆನಪಿರಲಿ, 1 ರೂಪಾಯಿ ಅಂತ ಅಂದರೆ 100 ಪೈಸೆ. ಹಾಗಾದರೆ 1 ಪೈಸೆ ಅಂತ ಅಂದರೆ ಎಷ್ಟು? 1 ಪೈಸೆ ಅಂತ ಅಂದರೆ 100ನೇ 1 ಭಾಗ ರೂಪಾಯಿ ಅಂತ ಹೇಳಿ. ಇದನ್ನು ನಾವು ಫ್ರ್ಯಾಕ್ಷನಿಂದ, ಭಿನ್ನರಾಶಿಯಿಂದ, ಡೆಸಿಮಲಲ್ಲಿ ದಶಮಾಂಶದಲ್ಲಿ ಬರೆದ್ರೆ 0.01 ರೂಪಾಯಿ ಅಂತ ಹೇಳ್ಬೋದು 1 ಪೈಸೆ ಅಂತ ಅಂದರೆ. ಸೊ ಹಾಗಾದರೆ ಇಲ್ಲಿ 75 ಪೈಸೆ ಅಂತ ಅಂದರೆ ಹೇಗೆ ನೀವು ನೋಡಬಹುದು. 75 ಪೈಸೆ ಅಂತ ಅಂದರೆ ನಾವು ಇಲ್ಲಿ ಕನ್ವರ್ಟ್ ಮಾಡೋಣ. 75 ಪೈಸೆ ಅಂತ ಅಂದರೆ 100ಕ್ಕಲ್ವಾ, 100ನೇ 75. ಓಕೆ. ಸೊ ನಾನು ಆಲ್ರೆಡಿ ಇದನ್ನು ಕನ್ವರ್ಷನನ್ನು ನಾನು ಹಿಂದಿನ ವೀಡಿಯೋದಲ್ಲಿ ಹೇಳಿದ್ದೀನಿ. 0.20 ಇದ್ದರೆ 2, ಸೊ 7 5. ಇಲ್ಲ, ಡೈರೆಕ್ಟಾಗಿ 7 5 ಅಂತ ಬರೆದುಬಿಟ್ಟು ಈ ಕಡೆಯಿಂದ ಬಂದರೆ 1 ಮನೆ 2 ಮನೆ, ಸೊ 2 0 ಇದೆ, 1 ಮನೆ 2 ಮನೆ ಆದಮೇಲೆ ಪಾಯಿಂಟನ್ನು ಹಾಕಿದ್ರು. ಈ ರೀತಿಯಾಗಿ ಬರೆದ್ರು ಓಕೆ. ಸೊ 75 ಪೈಸೆ ಅಂತ ಅಂದರೆ 0.75. ಹಾಗಾದರೆ ಇದನ್ನು ನಾವು ಯಾವ ರೀತಿಯಾಗಿ ಬರೆಯೋದು ಓಕೆ, ಅರ್ಥ ಮಾಡ್ಕೊಳೋದು ಯಾವ ರೀತಿಯಾಗಿ ಅಂತಂದರೆ 75 ಪೈಸೆ ಅಂತ ಅಂದರೆ ನಾವು 100ನೇ 75 ಅಂತ ಬರೆದ್ವಲ್ವಾ. ಸೊ 100ನೇ 75 ಅಂತ ಅಂದ್ರೇನು? 100ನೇ ಇದು 75 ಅಂತ ಅಂದರೆ 70 ಪ್ಲಸ್ 100ನೇ 5 ಅಲ್ವಾ. ಓಕೆ. ನೆಕ್ಸ್ಟ್ ಹಾಗಾದರೆ ಈ 0ಗೆ 0 ಹೋಯಿತು. 10ನೇ 7 ಪ್ಲಸ್ ಇಲ್ಲಂತೂ 0 ಎಲ್ಲ ಹೊಡೆಯೋಕ್ಕೆ ಡೈರೆಕ್ಟಾಗಿ ನಾವು ಬರೀತೇವೆ. ಸೊ 0 ಪಾಯಿಂಟ್, ಇದು 10ನೇ 1ರ ಭಾಗದಲ್ಲಿದೆ, ಇದು 100ನೇ 1ರ ಜಾಗದಲ್ಲಿದೆ. ಹಾಗಾಗಿಬಿಟ್ಟು 0.75 ಇದು ಇದರ ಅರ್ಥ. ಸೊ ಇದು ಬರೆಯುವ ಕ್ರಮ ಡೈರೆಕ್ಟಾಗಿ ಮಾಡಬಹುದು. ಓಕೆ. ಹಾಗಾದರೆ ಮುಂದಿನ ಖಾಲಿ ಜಾಗದನ್ನು ಭರ್ತಿ ಮಾಡಿ ಅಂತ ಹೇಳಿಬಿಟ್ಟು ಕೊಟ್ಟಿದ್ದಾರೆ. ಸೊ ಬನ್ನಿ ನೋಡೋಣ. 10 ಪೈಸೆ. 10 ಪೈಸೆ ಅಂತ ಅಂದರೆ ನಾವು 100 / 10 ಮಾಡೋಣ. 0ಗೆ 0 ಹೋಯಿತು. 1/10 ಅಂತ ಅಂದರೆ 0.1 ರೂಪಾಯಿಯ ಒಂದು ಚಿಹ್ನೆಯನ್ನು ಬರೀಬೇಕಾಗತ್ತೆ. ಸೊ ನೆಕ್ಸ್ಟು 0.05. ಸೊ ನಾವೇನು ಮಾಡ್ತೀವಿ? 0.05 ಇಂಟು 100 ಮಾಡ್ತೇವೆ. ಸೊ ಹಿಂದಿನ ವೀಡಿಯೋಸಲ್ಲೆಲ್ಲ ಆಲ್ರೆಡಿ ನಾನು ಹೇಳಿದ್ದೀನಿ ಏನಂತ ಹೇಳಿಬಿಟ್ಟು, ರೂಪಾಯಿಯಿಂದ ನಾವು ಪೈಸೆಗೆ ಬಂದ್ವಿ ಅಂತ ಅಂದರೆ ಇಂಟು 100 ಮಾಡಿ, ಪೈಸೆಯಿಂದ ನಾವು ರೂಪಾಯಿಗೆ ಬರ್ತೀವಿ ಅಂತ ಅಂದರೆ /100 ಮಾಡಿ. ಓಕೆ, ಫೈನ್. ನೆಕ್ಸ್ಟು ಇಂಟು 100 ಮಾಡಿದ ತಕ್ಷಣ ಇದೆಷ್ಟಾಯಿತು? ಇಲ್ಲಿ ನಮಗೆ 5 ರೂಪಾಯಿ ಆಗುತ್ತೆ, 5 ಪೈಸೆ ಆಗುತ್ತೆ. 5 ಪೈಸೆ ಆಗುತ್ತೆ. ಓಕೆ, ಫೈನ್. ನೆಕ್ಸ್ಟು 0.36 ಅಂತ ಅಂದರೆ ಮತ್ತು ಇದನ್ನು ಸಹ 0.36 ಇಂಟು 100 ಮಾಡೋಣ. ಸೊ 36 ಆಯಿತು. ಸೊ 36 ಪೈಸೆ. ಸೊ 0.50 ಅಂತ ಇದೆ, ಇದನ್ನು ಸಹ 0.50 ಇಂಟು 100 ಮಾಡೋಣ. ಸೊ 50 ರೂಪಾಯಿ. ಇದು ರೂಪಾಯಿಯಲ್ಲಿದೆ, 50 ಪೈಸೆ. ಓಕೆ, 99 ಪೈಸೆ. ಸೊ ರೂಪಾಯಿಯಿಂದ ತರಬೇಕು 100. ಸೊ ನಾನು ಹೇಳಿದೆ ಪೈಸೆಯಿಂದ ರೂಪಾಯಿಗೆ ಬರಬೇಕು ಅಂತಂದರೆ /100 ಮಾಡಬೇಕು ಅಂತ ಹೇಳ್ಬಿಟ್ಟು 99 ಮಾಡಿ 0.99 ರೂಪಾಯಿ. ಓಕೆ, ಸ್ಟಾರ್ಟಿಂಗಲ್ಲಿ ಹಾಕಿ. 250 ಪೈಸೆ ಟು ರೂಪಾಯಿ ಬರಬೇಕು ಅಂತ ಅಂದರೆ /100 ಮಾಡಿ 0ಗೆ 0 ಹೋಯಿತು. ಸೊ ಎಷ್ಟಾಯಿತು? 2.5, 2 rupees 5 ಪೈಸೆ. ಓಕೆ, 2.5. ಓಕೆ, ನೆಕ್ಸ್ಟು. ಸೊ ಇಲ್ಲೆಲ್ಲ ನೀವು ನೋಡಬಹುದು 1970ರ ದಶಕದಲ್ಲಿ ಒಂದು ಮಸಾಲೆ ದೋಸೆ ಎಷ್ಟಿತ್ತಂತೆ? ಕೇವಲ 50 ಪೈಸೆ ಇತ್ತಂತೆ. 3 ಮಸಾಲೆ ದೋಸೆಗೆ ₹1 50 ಪೈಸೆ ಆಯಿತು. ಒಂದು ಬಾಳೆಹಣ್ಣು ಕರೆದ್ರೆ 20-25 ಪೈಸೆ ಆಯಿತು. ಆಗಿನ ಕಾಲದಲ್ಲೆಲ್ಲ ಪೈಸೆ ರೂಢಿಯಲ್ಲಿತ್ತಲ್ವ. ಸೊ ಹಾಗಾಗಿಬಿಟ್ಟು ಆಗಿನ ಒಂದು ಜೈ ಅಂಬೆ ಕ್ಯಾಫೆದು ಒಂದು ಬಿಲ್ಲನ್ನು ನಿಮಗೆ ತೋರಿಸಿದ್ದಾರೆ. ಸೊ ಯಾವ ರೀತಿಯಾಗಿ ಬಿಲ್ಲನ್ನು ಮಾಡ್ತಾಯಿದ್ರು ಅಂತ ಹೇಳಿಬಿಟ್ಟು. ಸೊ ನೆಕ್ಸ್ಟು ಬರೋಣ 3.6 ದಶಮಾಂಶಗಳನ್ನು ಗುರುತಿಸುವುದು ಮತ್ತು ಹೋಲಿಸುವುದು. ಓಕೆ, ಬನ್ನಿ ದಶಮಾಂಶ ಸಂಖ್ಯೆ 1.4 ಪರಿಗಣಿಸೋಣ. ಇಲ್ಲಿ ನಾವು 1.4 ತೊಗೊಳ್ತಾ ಇದ್ದೀವಿ. ಇದು 1 ಬಿಡಿ ಮತ್ತು 4 10ನೇ 1ಗಳಿಗೆ ಸಮ. ಹೇಗೆ? 1 ಬಿಡಿ ಇದೆ. ಸೊ ಪ್ಲಸ್
10ನೇ 4 ಭಾಗ ಇದೆ ಅಂತ ಹೇಳಿ. ಸೊ ಇದರ ಅರ್ಥ ಏನಪ್ಪ ಅಂತಂದರೆ 1 ಮತ್ತು 2ರ ನಡುವಿನ ಮಾನವನ್ನು 10 ಸಮಭಾಗಗಳಾಗಿ, ಸೊ 2ಕ್ಕಿನ್ನೂ ಬಂದಿಲ್ಲ ಹಾಗಾಗಿಬಿಟ್ಟು, ಸೊ 1.4 ಅಂತ ಅಂದರೆ 2ಕ್ಕೆ ಬಂದಿಲ್ಲ ಹಾಗಾಗಿಬಿಟ್ಟು 1 ಮತ್ತು 2ರ ಮಧ್ಯೆ ಇದೆ ಅಂತ ಹೇಳ್ಬಿಟ್ಟು ಇಲ್ಲಿ ತೋರಿಸಿದ್ದಾರೆ. ಇವರ ಮಧ್ಯದಲ್ಲಿ 10 ಸಮಭಾಗಗಳನ್ನು ಮಾಡಿ 1.1, 1.2, 1.3, 1.4 ಇಲ್ಲಿದೆ ಅಂತ ಹೇಳಿ ತೋರಿಸಿದ್ದಾರೆ. ಅದೇ ಈಗ ಏನು ತೋರಿಸಿದ್ದಾರೆ, ಸಂಖ್ಯಾ ರೇಖೆಯ ಮೇಲೆ 1 ಮತ್ತು 1.1ರ ನಡುವಿನ ಎಲ್ಲ ಗುರುತಿಸಿದ ಭಾಗಗಳನ್ನು ಗುರುತಿಸಿ. ಸೊ ಅವ್ರು ಕೊಟ್ಟಿದ್ದಾರೆ. ಸೊ ಅದನ್ನು ಮಾಡೋಣ. ಹೇಗೆ? 1.1 ತೊಗೊಂಡಿದ್ದಾರೆ. ಇದ್ರ ಮಧ್ಯೆನೂ ಸಹ ಭಾಗಗಳಿದಾವಲ್ವಾ, ಸೊ ಹಾಗಾಗಿಬಿಟ್ಟು ಇದ್ರ ಮಧ್ಯೆ ಮತ್ತೆ 10 ಭಾಗಗಳು ಬಂದಾಗ ಸೊ ಇದನ್ನು ಯಾವ ರೀತಿಯಾಗಿ ತೊಗೊಂಡಿದ್ದಾರೆ, ಇದನ್ನು ನಾವು 1.04 ಅಂತ ಕೊಟ್ಟಿದ್ದಾರೆ. ಓಕೆ, ಇದೆಷ್ಟು? 1.01, ಇದು 1.02, ಇಲ್ಲಿದೆಯಲ್ಲ ಅದು 1.03. ಸೊ ಯೆಲ್ಲೋ ಕಲರಲ್ಲಿ ಅವರೇ ತೋರಿಸಿದ್ದಾರೆ 1.04. ನೆಕ್ಸ್ಟ್ ಇದು 1.05, ಇದು 1.06, ಹಾಗೆ 1.08, 7. ನೆಕ್ಸ್ಟ್ ಇದು 1.08, ಲಾಸ್ಟಿಗೆ 1.09, 1.10 ಇದೆಯಲ್ವಾ. 10 ಅಂತ ಅಂದರೆ 1.10 ಅಂದ್ರೂ ಒಂದೇ, 1.10 ಅಂತ ಅಂದ್ರೂ ಒಂದೇ, 1.1 ಅಂದ್ರೂ ಓಕೆ. ಆ ಕಡೆ ಝೀರೋಗಳ ಬಗ್ಗೆ ನೆಕ್ಸ್ಟ್ ಪೇಜಲ್ಲಿದೆ, ಅದನ್ನು ನಾನು ಕ್ಲಾರಿಫೈ ಮಾಡ್ತೇನೆ. ಓಕೆ, ನೆಕ್ಸ್ಟ್ 1.1 ಅಂದರೂ ಒಂದೇ, 1.10 ಅಂದ್ರೂ ಒಂದೇ ಅಂತ ಹೇಳಿಬಿಟ್ಟು ನೆಕ್ಸ್ಟ್ ಪೇಜಲ್ಲಿ ತೋರಿಸ್ತೇವೆ. ಓಕೆ, 10 ಆಯ್ತು. ನೆಕ್ಸ್ಟ್ ಇಲ್ಲಿ ಅಕ್ಷರಗಳು ಸೂಚಿಸುವ ದಶಮಾಂಶ ಸಂಖ್ಯೆಗಳನ್ನು ಗುರುತಿಸಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ. ಓಕೆ, ಹಾಗಾದರೆ ಇಲ್ಲಿ 5 ಇದೆ, ಇದನ್ನು ನಾವು 5.1 ಅಂತೆ, ಸೊ 5.3 ಅಂತೆ, 5.4 ಅಂತೆ. ಸೊ ಎಷ್ಟು? ಹಾಗಾದರೆ ನಾವೇನು ಮಾಡಬೇಕಪ್ಪ ಅಂತ ಅಂದರೆ ಇದು ಎಷ್ಟು? 5.09. ಅದಾದಮೇಲೆ ನೆಕ್ಸ್ಟ್ 10 ಬರುತ್ತಲ್ವ, ನಾನು ಹೇಳಿದ್ನಲ್ಲ 10 ಅಂತ ಅಂದರೆ 1 ಅಂತಂದರೆ 5.10 ಅಂದ್ರೂ ಒಂದೇ, 5.1 ಅಂದ್ರೂ ಒಂದೇ. ಇದು 5.11, 11 ಹೇಳೋ ಹಾಗಿಲ್ಲ. ಸೊ ನಿಮಗೆ ಅರ್ಥ ಆಗೋಕ್ಕೆ ಹೇಳ್ತಿದ್ದೀನಿ. 5.12, ಇದು ಆರೋ ಮಾರ್ಕ್ ಇದೆಯಲ್ಲ 5.13. ಹಾಗಾದರೆ ಎ ಸಿಕ್ಕಿದೆ ನಮಗೆ 5.09. ಸೊ ಬಿನೂ ಸಿಕ್ತು. ಬಿ ಎಷ್ಟಿದೆ? 5.13. ನೆಕ್ಸ್ಟ್ ಬರೋಣ. 5.13 ಆಯಿತಾ. ಸೊ ಇಲ್ಲಿ ಎಲ್ಲೋ ಕಲರ್ ಮಾರ್ಕ್ ಕೊಟ್ಟಿದ್ದಾರಲ್ವ, ಅಗೇನ್ ಇಲ್ಲಿ ಒಂದು ಮಾರ್ಕ್ ಕೊಟ್ಟಿದ್ದಾರೆ, ಇದು ಎಣಿಸ್ಕೊಳ್ಳಿ 5.20 ಆಗುತ್ತೆ. 1, 3, 1, 4, 1, 5, 1, 6, 1, 7, 1, 8, 1, 9, 1, 10 ಇಲ್ಲಿ ಆಲ್ರೆಡಿ ಆಗಿದೆ. 13 ಅಂತ ಅಂದರೆ ಅದೇ 13, 14, 15, 16, 17, 2, 0 ಆಯಿತಾ, 20. ಸೊ 20 ಆದಮೇಲೆ ನೆಕ್ಸ್ಟ್ ಇಲ್ಲಿಗೆ ಬಂತು 30. ಅವ್ರು ಆಲ್ರೆಡಿ ಕೊಟ್ಟಿದ್ದಾರೆ 5.30 ಅಂತ ಅಂದರೆ 30. ನೆಕ್ಸ್ಟ್ ಇದ್ಯಾವುದು? ಎಲ್ಲೋ 5.31. ಓಕೆ, ಸೊ ಹಾಗಾದರೆ ಡಿ ಪಾರ್ಟ್ ಯಾವುದು? ಸಿ ಆಲ್ರೆಡಿ ಹೇಳಿದ್ರು 5.20 ಅಂತ ಬರೆದೆ. ಡಿ ಪಾರ್ಟ್ ಎಷ್ಟು? 5.31. ಓಕೆ, ಫೈನ್. ಬಹಳ ಈಸಿ ಆಗಿದೆ, ಏನು ಕನ್ಫ್ಯೂಷನ್ ಇಲ್ಲ. ಸೊ ಬಹಳ ಈಸಿ ಆಗಿದೆ. ಓಕೆ, ಫೈನ್. ನೆಕ್ಸ್ಟ್ ಹಾಗಾದರೆ ಇಲ್ಲಿ ಬರೋಣ. 0ಯ ಸಂದಿಗ್ಧತೆ. ದೇರ್ ಈಸ್ ಎ ಝೀರೋ ಡೆಲಿಮಾ. ಸಂದಿಗ್ಧತೆ ಅಂತಂದರೆ ಡೆಲಿಮಾ ಏನಪ್ಪ ಅಂತಂದರೆ, ನೀವಿಲ್ಲಿ ಒಂದು ಕೋಷ್ಟಕವನ್ನು ನೋಡ್ತಾ ಇದ್ದೀರಾ. ಏನು? ಸೋನು 0.2ಅನ್ನು 0.20, 0.200 ಅಂತ ಹೇಳಿಬಿಟ್ಟು ಬರೀಬಹುದು ಅಂತ ಹೇಳಿಬಿಟ್ಟು ಹೇಳ್ತಿದ್ದಾನೆ. ಸೊ ಇದನ್ನು ನೋಡಿ, 0.2, 0.20, 0.200. ಸೊ ಇವೆಲ್ಲವೂ ಸಹ ಒಂದೇನಾ? ಹೌದು, ಈ ಮೂರೂ ಸಹ ಒಂದೇ. ಯಾಕೆ ಅಂತ ಹೇಳಿ ಇಲ್ಲಿ ಕೋಷ್ಟಕವನ್ನು ಕೊಟ್ಟಿದ್ದಾರೆ. ಇಲ್ಲಿ ನೋಡಿ 0.2, 0.20 ಅಂದರೆ 10ನೇ ಒಂದರಲ್ಲಿ 2 ಇದೆ, 100ನೇ ಒಂದಲ್ಲಿ ಏನಿಲ್ಲ, ಖಾಲಿ ಇದೆ ಅಂತ. 0.200 ಅಂದರೆ 10ನೇ ಒಂದರಲ್ಲಿ 1 ಇದೆ, ಅದೇ ಇದೆ, 2 ಇದೆ. 100ನೇ ಒಂದರಲ್ಲಿ ಏನಿಲ್ಲ, ಖಾಲಿ ಇದೆ. 1000ನೇ ಒಂದರಲ್ಲೂ ಏನೂ ಇಲ್ಲ. ಹಾಗಾದರೆ ಇವು ಮೂರು ಸೇಮೇ ಅಲ್ವಾ? ಇಲ್ಲೂ ಖಾಲಿ ಇದೆ, ಇಲ್ಲೂ ಖಾಲಿ ಇದೆ, ಇಲ್ಲಿ ಖಾಲಿ ಇದೆ, ಇಲ್ಲೂ ಏನೂ ಇಲ್ಲ ಅಂದರೆ ಅದು ಖಾಲಿ ಇದೆ ಅಂತಲೇ ಅರ್ಥ. ಹಾಗಾಗಿಬಿಟ್ಟು ಇವು ಮೂರು ಸಹ ಸೇಮು. ಹಾಗಾದರೆ ಇದು ಸೇಮಾ? 0.02 ಇಲ್ಲ. ಇಲ್ಲಿ ದಶಾಂಶದ ಒಂದು ಸ್ಥಾನದಲ್ಲಿ 0 ಇದೆ. ಸೊ ಹಾಗಾಗಿಬಿಟ್ಟು ಅಲ್ಲಿ ಮೆನ್ಷನ್ ಹೇಳ್ತಾ ಇದ್ದಾರೆ ಏನು ಅಂತ ಹೇಳಿಬಿಟ್ಟು, ದಶಾಂಶದ ಸ್ಥಾನ 10ನೇ ಒಂದರಲ್ಲಿ ಏನೂ ಇಲ್ಲ ಅಂತ ಮೆನ್ಷನ್ ಮಾಡ್ತಾರೆ. ಹಾಗಾದರೆ 100ನೇ ಒಂದರ ಸ್ಥಾನದಲ್ಲಿ ಇದೆ, 2 ಇದೆ. ಸೊ ಅದಕ್ಕೂ ಇದಕ್ಕೂ ಬಹಳ ಡಿಫ್ರೆನ್ಸ್ ಇದೆ. ಓಕೆ, ನೆಕ್ಸ್ಟ್ 0.2, 0.20, 0.200 ಎಲ್ಲವೂ ಸಮವಾಗಿದೆ ಎಂಬುದು ಗಮನಿಸಬಹುದು. ಏಕೆಂದರೆ ಒಂದೇ ಪ್ರಮಾಣ 2 10ನೇ ಒಂದನ್ನು ಪ್ರತಿನಿಧಿಸುತ್ತೆ, 2 10ನೇ ಒಂದನ್ನು ಪ್ರತಿನಿಧಿಸುತ್ತೆ. ಆದರೆ ಅದೇ 0.2, 0.02, 0.002 ಅಂದಿದೆಯಲ್ಲ, ಅದು ಚೇಂಜ್ ಆಗಿದೆ. ಯಾಕೆ ಅಂತಂದರೆ 10ನೇ ಒಂದರಲ್ಲಿ ಇಲ್ಲಿ 0 ಇದೆ, 100ನೇ ಒಂದರಲ್ಲಿ 0 ಇದೆ, 1000ನೇ ಒಂದರಲ್ಲಿ 2 ಇದೆ. ಹಾಗಾಗಿಬಿಟ್ಟು ಬೇರೆ ಬೇರೆ ಸ್ಥಾನದಲ್ಲಿ ಬೇರೆ ಬೇರೆ ಇರೋದ್ರಿಂದ ನಾವು ಇದು ಡಿಫ್ರೆಂಟ್ ಅಂತ ಹೇಳಬಹುದು. ಓಕೆ, ಫೈನ್. ನೆಕ್ಸ್ಟ್
ಇವುಗಳಲ್ಲಿ ಯಾವುದು ಅತಿ ಚಿಕ್ಕದು ಮತ್ತು ಯಾವುದು ಅತಿ ದೊಡ್ಡದು ಎಂದು ನೀವು ಹೇಳಬಲ್ಲಿರಾ? ಯಾವುದು ಇದರೊಳಗಡೆ? ಇದು ಅತಿ ದೊಡ್ಡದು. 0.2 ಇದೆಯಲ್ಲ, ಇದು ಅತಿ ದೊಡ್ಡದು. ಓಕೆ, ಅತಿ ಚಿಕ್ಕದು ಏನು ಲಾಸ್ಟಿಗೆ ಬರುತ್ತಲ್ವಾ, ಸೊ ಅತಿ ಚಿಕ್ಕದು. ಯಾಕೆ ಅಂತಂದರೆ ಆಲ್ರೆಡಿ ನಾವು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೀವಿ. ಸೊ ಪಾಯಿಂಟ್ ಆದಮೇಲೆ ಇಲ್ಲಿ ಬಿಡಿ 10 100 ಇರುತ್ತೆ. ಸೊ ಪಾಯಿಂಟ್ ಆದಮೇಲೆ 10ನೇ 1 ಇದರ 10 ಪಟ್ಟು ಚಿಕ್ಕದು ಇದು, ಇದರ 10 ಪಟ್ಟು ಚಿಕ್ಕದು ಇದು, 1000ನೇ 1 ಅಲ್ವಾ? ಹೇಳಿದ್ವಿ ನಾವು ಆಲ್ರೆಡಿ. ಎಡಭಾಗಕ್ಕೆ ಬಂದಾಗ ಅದು 10 ಪಟ್ಟು ಚಿಕ್ಕದಾಗ್ತಾ ಇರುತ್ತೆ, ಬಲಭಾಗಕ್ಕೆ ಹೋದಾಗ 10 ಪಟ್ಟು ಜಾಸ್ತಿ ಆಗುತ್ತೆ ಅಂತ ಹೇಳ್ಕೊಂಡು ಹೋಗಿದ್ವಿ. ಸೊ ನಾನು ಹಾಗೆ ಬ್ಯಾಕಲ್ಲಿ ಹೋಗಿ ತೋರಿಸ್ತೀನಿ ನೋಡಿ. ಇದು ಒಂದು ನೆನಪಿರಲಿ. ಯಾಕಂತಂದರೆ ಈಗ ಮುಂದಿನ ಎಲ್ಲ ಒಂದು ಇದರೊಳಗಡೆನೂ ಸಹ ಪೇಜಸ್ಗಳಲ್ಲೂ ಸಹ ಯಾವುದು ಚಿಕ್ಕದು ಯಾವುದು ದೊಡ್ಡದು ಅಂತ ಹೇಳಿ ಬರುತ್ತೆ. 10ನೇ 1ಕ್ಕಿಂತ 100ನೇ 1 10 ಪಟ್ಟು ಚಿಕ್ಕದು. ಈ ಕಡೆ 1000ನೇ 1 10 ಪಟ್ಟು ಚಿಕ್ಕದು. ಅದಾದಮೇಲೆ ಇನ್ನೂ 10 ಪಟ್ಟು ಚಿಕ್ಕದು. ಅದೇ ನಾವು ಎಡಭಾಗಕ್ಕೆ ಬಲಭಾಗಕ್ಕೆ ಹೋದಂಗೆ 10 ಪಟ್ಟು ದೊಡ್ಡದು ಈ ರೀತಿಯಾಗಿ ಹೋದರೆ ದೊಡ್ಡದು, ಈ ರೀತಿಯಾಗಿ ಬಂದರೆ ಚಿಕ್ಕದಿರುತ್ತೆ. ಅದನ್ನು ನೆನಪಿಟ್ಕೊಳ್ಳಿ. ಸೊ ನೆಕ್ಸ್ಟ್ ನೋಡೋಣ. ಇವುಗಳಲ್ಲಿ ಯಾವುವು ಒಂದೇ ಆಗಿವೆ? 4.5, 4.05, ಅದಾದಮೇಲೆ ಎಷ್ಟು ಇದೆ? 4.405, 4.050 ಇದೆಲ್ಲ ಇದೆಯಲ್ವಾ? ಸೊ ಯಾವುದು ಒಂದೇ ಆಗಿದೆ? ಯಾವುದು ಒಂದೇ ಆಗಿದೆ ಅಂತಂದರೆ ನಾವಿಲ್ಲಿ ಗ್ರೂಪ್ ಮಾಡೋಣ. ಓಕೆ, ಗ್ರೂಪು ಮಾಡಿಬಿಟ್ಟು ಸೊ ಇಲ್ಲಿ ಬರೀತೀನಿ ನೋಡಿ. ಸೊ ಮೊದಲನೇ ಗುಂಪಲ್ಲಿ ನೀವು ನೋಡ್ಬೋದು 4.5 ಸೇಮು. ಓಕೆ, ನೆಕ್ಸ್ಟ್ 4.50 ಇದೂ ಸೇಮ್. ಯಾಕೆಂತಂದರೆ ಈಗಷ್ಟೇ ನಾವು ಹೇಳಿದ್ವಿ ಅಲ್ವಾ? ಸೊ ಅದಾದಮೇಲೆ ನೆಕ್ಸ್ಟು ಏನಿದೆ? 4.50 ಇದನ್ನು ಸಹ, ಇದನ್ನು ಓದೋದು 0 ಮುಂದೆ ಇದ್ರೂ ಸಹ ನಾವು ಓದೋದು 4.50 ಅನ್ನೋದು. ಇದು ಮೊದಲನೇ ಗ್ರೂಪಲ್ಲಿ ಇವೆಲ್ಲ ಸೇಮು. ಸೊ ಎರಡನೇ ಗ್ರೂಪಲ್ಲಿ, ಸೆಕೆಂಡ್ ಗ್ರೂಪ್ ಅಥವಾ ಎರಡನೇ ಗ್ರೂಪ್ ಅಂತ ಹೇಳಿ ಅಂದ್ಕೊಳ್ಳಿ. ಇಲ್ಲಿ ಯಾವುದ್ಯಾವ್ದು ಸೇಮ್ ಇದೆ ಅಂತ ಅಂದರೆ 4.05 ಸೇಮ್ ಇದೆ. ಅದಾದಮೇಲೆ ನೆಕ್ಸ್ಟು 4.050 ಇದು ಸೇಮ್ ಇದೆ. ಓಕೆ, ಅದು ಬಿಟ್ಟರೆ ಎಲ್ಲವೂ ಸಹ ಚೇಂಜ್ ಇದೆ. ಓಕೆ ಫೈನ್, ನೆಕ್ಸ್ಟ್ ನೋಡೋಣ. ಮುಂದಿನ ಚಿತ್ರ ಏನಲ್ಲಿ ಸಂಖ್ಯಾ ರೇಖೆಗಳನ್ನು ಗಮನಿಸಿ. ಎ ಅಂತ ಅಂದರೆ ಇದು ಪ್ರತಿ ಹಂತದಲ್ಲಿ 4.185 ಸಂಖ್ಯೆಯನ್ನು ಗುರುತಿಸಲು ಸಂಖ್ಯಾರೇಖೆಯ ಒಂದು ನಿರ್ದಿಷ್ಟ ಭಾಗವನ್ನು ವರ್ಧಿಸಲಾಗಿದೆ ಅಂತ ಅಂದರೆ ಹೆಚ್ಚಿಸಲಾಗಿದೆ. ಸೊ ಇಲ್ಲಿ ಬರೋಣ. ಏನಿದೆ? 4 1 2 3 1 2 3 4 5 6 7 8 9 10 ಡೈರೆಕ್ಟಾಗಿ ನಾವು ಸಂಖ್ಯಾರೇಖೆ ಬರೀತೇವಲ್ಲ. ಸೊ ಹಾಗಾದರೆ 4.185 ಎಲ್ಲಿದೆಯಂತೆ? 4 ಮತ್ತು 5 ಮಧ್ಯಲೆಲ್ಲ ಸ್ಟಾರ್ಟಿಂಗೆಲ್ಲೇ ಇದೆ, 4 ಆದ ತಕ್ಷಣ ಇದೆ ಅಂತ ಹೇಳಿಬಿಟ್ಟು ಇಲ್ಲಿ ಅವರು ಶೋ ಮಾಡಿದ್ದಾರೆ. ಓಕೆ ಫೈನ್, ನೆಕ್ಸ್ಟ್ ನೋಡೋಣ. ಇಲ್ಲಿ 4.1 4 ಮತ್ತು 5 ಇದೆ, ಅದ್ರ ಮಧ್ಯೆ 10 ಗೆರೆಗಳಿದ್ದಾವೆ ಅಂದಮೇಲೆ 4.1, ಇದು 4.2, ಆಮೇಲೆ ಇದು 4.3, ಹೀಗೆ 4.4 4.5 4.6 7 ಈ ರೀತಿಯಾಗಿ ಬರುತ್ತೆ. ಸೊ ಹಾಗಾದರೆ ಎಲ್ಲಿದೆ 4.185? ನೀವು ನೋಡ್ಬೋದು, ಒಂದಾದಮೇಲೆ ಎಷ್ಟಿದೆ? 8 ಇದೆ. ಓಕೆ, ಯಾವುದು ದೊಡ್ಡದು ಅಂತ ಹೇಳ್ಬಿಟ್ಟು ಯಾವ ರೀತಿಯಾಗಿ ತೋರಿಸ್ಕೊಂಡು ಹೋಗ್ತೀರಾ ಅಂತ ಹೇಳ್ಬಿಟ್ಟು ತುಂಬ ಚೆನ್ನಾಗಿ ತೋರಿಸಿದ್ದಾರೆ. 1 8 ಇದೆ. 1 8 ಅಂತ ಅಂದರೆ ಎಲ್ಲಿ ಬರುತ್ತೆ? 4.2 ಪಕ್ಕ ಇದೆ ಅಲ್ವಾ? ಸೊ ಹಾಗಾಗಿಬಿಟ್ಟು ಇಲ್ಲಿ ಬರುತ್ತೆ ಅಂತ ತೋರಿಸಿದ್ದಾರೆ. ಸೊ ಈಗ ಇದನ್ನಷ್ಟೇ ಈಗ ಎನ್ಲಾರ್ಜ್ ಮಾಡಿದ್ದಾರೆ, ವರ್ಧಿಸಲಾಗಿದೆ ಅಂತ ಅಂದರೆ ಈಗ ಮತ್ತೆ ಇದನ್ನು ಝೂಮ್ ಮಾಡ್ತಾ ಇದ್ದಾರೆ ಅಂತ ಹೇಳಿ. ಈಗ 4.1 ಮತ್ತು 4.2 ತೋರಿಸ್ತಾ ಇರೋದಿಲ್ಲಿ. ಸೊ ಇಲ್ಲೆಲ್ಲಿ ಬರುತ್ತೆ? 4.1 ಇದೆ. 1 ಅಂತ ಅಂದರೆ 10, 4.11 4.12 4.13 4.14 4.15 4.16 4.17 4.18 ಸೆಕೆಂಡ್ ಡಿಜಿಟ್ ಬಂತು ನೋಡ್ರಿ, 4.18 ಬಂತು. ಅದಾದಮೇಲೆ ನೆಕ್ಸ್ಟು 4.19, ಅದಾದಮೇಲೆ 4.20 ಆಯಿತಾ? 19 26. ಸೊ ಹಾಗಾದರೆ ಎಲ್ಲಿದೆ? 4.18 ಮತ್ತು 4.19 ಮಧ್ಯೆ ಇದೆ. ಎಲ್ಲಿದೆ? ನೆಕ್ಸ್ಟ್ ನಂಬರ್ ಇದೆ 5 ಅಂತ ಹೇಳಿಬಿಟ್ಟು. ಹಾಗಾಗಿ ಈಗ ನಮಗೆ ಕರೆಕ್ಟಾಗಿ 4.18 ನೆಕ್ಸ್ಟ್ ಮತ್ತೆ ಅದನ್ನು ಝೂಮ್ ಮಾಡ್ತಾ ಇದ್ದೀವಿ. ಒಂದು ಪಿಕ್ಚರ್ ಇರುತ್ತೆ, ಆ ಪಿಕ್ಚರ್ನ ನಾವು ಝೂಮ್ ಮಾಡ್ಕೊಂಡು ಹೋಗ್ತೀವಲ್ವ, ಆ ರೀತಿಯಾಗಿ ಝೂಮ್ ಮಾಡ್ತಾ ಇದ್ದೀವಿ. ಈಗ 4.185 1.8ವರೆಗೆ ಆಯಿತು, 1.85 ನೋಡ್ತಾ ಇದ್ದಾರೆ. ಈಗ ನಾವು ಯಾವುದನ್ನು ತೊಗೊಂಡಿದ್ದಾರೆ? ಇದು ಮತ್ತು ಇದನ್ನು ಝೂಮ್ ಮಾಡ್ತಾ ಇದ್ದಾರೆ. ಓಕೆ, 4.18 ಮತ್ತು 4.19 ಈ ರೀತಿಯಾಗಿ ಝೂಮ್ ಮಾಡ್ತಾ ಇದ್ದಾರೆ. ಓಕೆ, 1.8 ಆಯಿತಾ? ಸೊ 1.8 1 4.181 4.182 1.83 1.4 1.5. ಓಕೆ,
ಸೊ ಇಲ್ಲಿಗೆ ಕರೆಕ್ಟಾಗಿ 4.18 ಎಲ್ಲಿಂದ ತೊಗೊಂಡಿದ್ದಾರೆ ನೋಡ್ರಿ. ಫಸ್ಟು 4.1 ತೋರಿಸಿದ್ರು, ಅದಾದಮೇಲೆ ನೆಕ್ಸ್ಟು 4.18 ತೋರಿಸಿದ್ರು, ಆಮೇಲೆ ನೆಕ್ಸ್ಟು 4.185 ತೋರಿಸಿದ್ರು ಅಲ್ವಾ. ಓಕೆ ಫೈನ್. ಹಾಗಾದರೆ ನೆಕ್ಸ್ಟ್ ನೋಡೋಣ. ಚಿತ್ರ ಬಿಯ ಕೊನೆಯ ಸಂಖ್ಯಾರೇಖೆಯಲ್ಲಿ ಕ್ವಶನ್ ಮಾರ್ಕ್ ಸೂಚಿಸುವ ದಶಮಾಂಶ ಸಂಖ್ಯೆಯನ್ನು ಬರೆಯಿರಿ. ಈಗ ನಾವೇ ಝೂಮ್ ಮಾಡ್ಕೊಂಡು ಹೋಗ್ಬೇಕಂತೆ, ನಂಬರ್ ಕೊಟ್ಟಿಲ್ಲ. ಸೊ 1 2 3 4 5 6 7 8 9 10. ಸೊ ಈಗೇನು ಕೊಟ್ಟಿದ್ದಾರೆ, 3 ಮತ್ತು 4 ಮತ್ತೆ ತೊಗೊಳ್ತಾ ಇದ್ದಾರೆ. ಹಾಗಾದರೆ ಇಲ್ಲಿ ನಾವು ಬರಿಬೇಕು 3 ಮತ್ತು 4 ಝೂಮ್ ಮಾಡಿದ್ದಾರೆ, ಅವ್ರು ಬಾಕ್ಸ್ ಹಾಕಿದ್ದಾರೆ, ನೀವು ನೋಡಬಹುದು. 3 ಮತ್ತು 4 ಕೊಟ್ಟಾಗ ಇಲ್ಲೆಷ್ಟಾಯಿತು, ಇದೆಷ್ಟು 3.1. ಓಕೆ, ಇದು 3.2, 3.3 ಅದೆಲ್ಲ. ಸೊ ನಮಗೆ ಝೂಮ್ ಆಗಿರೋದೇ ನೋಡೋಣ. ಹಾಗಾದರೆ 3.1 ತೊಗೊಳ್ಳೋಣ. ಈಗ 3.1 ಅಂತ ಅಂದರೆ ಎಷ್ಟು, 1 0 ಅಂತ ಹೇಳಿಬಿಟ್ಟು ನಾವು ಎನ್ಲಾರ್ಜ್ ಮಾಡ್ಕೊಬೋದು. ಸೊ ಇದೆಷ್ಟು 3.01, 3.02, 3.03, 3.04, 3.05, 3.06. ಸೊ ಎಷ್ಟು 3.05, 3.06 ಇದೆ. ಸೊ ನೆಕ್ಸ್ಟ್ 07, 08 ಮಾಡ್ಕೊಂಡು ಹೋಗಿ. ಸೊ ಇದನ್ನು ಮತ್ತೆ ನಾವು ಝೂಮ್ ಮಾಡೋಣ. 3.05ರಿಂದ 3.06 ತೊಗೊಂಡಿದ್ದಾರೆ, ಬಾಕ್ಸನ್ನು ನೋಡಬಹುದು. ಓಕೆ, 3.05 ಅಂತಂದರೆ ಇದೆಷ್ಟಾಯಿತು, ಹಾಗಾದರೆ 3.051, 3.052, 3.053, 3.054, 3.055, 3.056, 3.057, 3.058, 3.059. ಅದಾದಮೇಲೆ ನೆಕ್ಸ್ಟು 60 ಬರುತ್ತೆ. ನಾವು ಇದನ್ನು 60 ಮಾಡಬಹುದು ಅಲ್ವಾ, ಮುಂದೆ 0 ಹಾಕಿದ್ರೆ ಏನೂ ಪ್ರಾಬ್ಲಮ್ ಇಲ್ಲ ಅಂತ ಹೇಳಿ ಗೊತ್ತಾಯಿತು. ಹಾಗಾದರೆ ಈ ಕ್ವಶನ್ ಮಾರ್ಕ್ ಇರೋದು ಯಾವುದು, 3.059. ಕ್ವಶನ್ ಮಾರ್ಕ್ ಈಸ್ ಈಕ್ವಲ್ ಟು ಇದು ಆನ್ಸರ್. ಓಕೆ, ಐ ಹೋಪ್ ನಾನು ಹೇಳಿದ್ನಲ್ಲ ಝೂಮ್ ಮಾಡೋದು ಅಂತ ಹೇಳಿಬಿಟ್ಟು ಝೂಮ್ ಮಾಡ್ಕೊಂಡು ಹೋಗಿ. ಓಕೆ, ನೆಕ್ಸ್ಟ್ ಬರೋಣ ಏನಿದೆ ಅಂತ ಹೇಳಿಬಿಟ್ಟು, ಈ ದಶಮಾಂಶ ಸಂಖ್ಯೆಗಳಿಗೆ ಅಂತಹ ಸಂಖ್ಯಾರೇಖೆಯನ್ನು ಮಾಡಿ. ಸೊ ಬನ್ನಿ, ಸಂಖ್ಯಾರೇಖೆಯನ್ನು ನಾವು ಮಾಡಬೇಕಂತೆ. ಸೊ ಈಗಲೂ ಸಹ ನೀವು ನೋಡಬಹುದು. ಸೊ 9.876. ಸೊ ಫಸ್ಟು ರಫಾಗಿ ತೊಗೊಳ್ತಾ ಇದ್ದೀನಿ. 1 2 3 4 5 6 7 8 9 10. ಓಕೆ, ಸೊ 9.87 ಅಂತ ಅಂದರೆ ನಮಗೆಲ್ಲಿ ಬರುತ್ತೆ, ಇಲ್ಲಿ ಬರುತ್ತೆ. ಇದನ್ನು ಝೂಮ್ ಮಾಡೋಣ. ಸೊ ಹಾಕ್ಕೊಳ್ಳೋಣ ಡಬ್ಬ. 9 ಮತ್ತು 10 ಮಧ್ಯ ಇದೆ 9.8 ಅಂತ ಅಂದರೆ. ಸೊ ಬನ್ನಿ ಈಗ ಮತ್ತೊಂದು ತೊಗೊಳ್ಳೋಣ. ಸೊ ಎಲ್ಲಿಂದ ತೊಗೊಬೇಕು ನಾವು, 9ರಿಂದ. ಸೊ ಇಲ್ಲೆಷ್ಟು 10ಗೆ ಎಂಡ್ ಆಗಬೇಕು. ಸೊ ಇಲ್ಲೂ 1 2 3 4 5 6 7 8 9. ಓಕೆ, 9.1, 9.2, 9.3, 9.4, 9.5, 9.6, 9.7, 9.8, 9.9. ಸೊ ನಮಗೇನು ಯಾವ ನಂಬರು, 9.876. ಸೊ 9.8 ಬಂದಿದೆ, 9.8 ಶೋ ಮಾಡ್ತಾ ಇದ್ದಾರೆ. ಓಕೆ ಫೈನ್. ಹಾಗಾದರೆ ಎಲ್ಲಿದೆ 9.8, ಇಲ್ಲಿದೆ. ಹಾಗಾದರೆ ನಾವು ಯಾವುದನ್ನು ತೊಗೊಬೇಕು, ಇಲ್ಲಿ ತೊಗೊಬೇಕು. ಓಕೆ, ಇದನ್ನು ತೊಗೊಬೇಕೀಗ. ಓಕೆ, ಸೊ ಬನ್ನಿ ನೆಕ್ಸ್ಟ್ ನೋಡೋಣ. 9.8 ಸ್ಟಾರ್ಟ್ ಮಾಡಬೇಕು, 9.9ಕ್ಕೆ ಸ್ಟಾಪ್ ಮಾಡಬೇಕು. ಓಕೆ, 1 2 3 4 5 6 7 8 9. ಓಕೆ ಫೈನ್. ಈಗ 9.8 ಆಯಿತಾ. 9.81, 9.82, 9.83, 9.84. ಅವ್ರು ಹೇಳಿದ್ದಾರೆ 8 7 ಸಿಗುತ್ತೆ ನಮಗೀಗ. 9.85, 9.86, 9.87, 9.88, 9.89. ಓಕೆ, ನೆಕ್ಸ್ಟು 9.9 0 ಸಿಕ್ತು, 89 90. ಓಕೆ, ಹಾಗಾದರೆ ನಮಗೆಲ್ಲಿದೆ ಈಗ ಪಾಯಿಂಟ್, ಎಲ್ಲಿದೆ, ಇಲ್ಲಿದೆ ಪಾಯಿಂಟ್. 9.87 ಮತ್ತು 9.87. ಅದಾದಮೇಲೆ ನೆಕ್ಸ್ಟ್ ಆರಿದೆ, ಇದ್ರ ಮಧ್ಯೆ ಎಲ್ಲೋ ಇದೆ. ಈಗ ಮತ್ತೆ ನಾವು ಫೈನಲ್ಲಾಗಿ ಝೂಮ್ ಮಾಡ್ತಾ ಇದ್ದೀವಿ. ಓಕೆ, ಐ ಹೋಪ್ ನಿಮಗೆ ಅರ್ಥ ಆಗ್ತಾ ಇದೆ ಅಂದ್ಕೊಂಡಿದ್ದೀನಿ. ಅರ್ಥ ಆಗಿಲ್ಲ ಅಂತಂದರೆ ಪ್ಲೀಸ್ ಕಮೆಂಟ್ ಮಾಡಿ. 9.87ರಿಂದ ಸ್ಟಾರ್ಟ್ ಆಗಿ 9.88ಕ್ಕೆ ಎಂಡ್ ಆಗಬೇಕು. ಇದ್ರ ಮಧ್ಯೆ ನಾವು ಮಾಡಬೇಕಾಗಿರೋದು ಈಗ ಬನ್ನಿ ನೋಡೋಣ. 9.87 1, 9 ಪಾಯಿಂಟ್ 1 2 3 4 5 6 7 8 9.
ಓಕೆ 9.88 ಓಕೆ 9.871 9.872 ಸೊ ಎಲ್ಲಿಗೆ ಬರಬೇಕು 76.76ವರೆಗೆ ಬರಬೇಕು 9.873 9.874 9.875 9.876 9.877 9.878 9. ಓಕೆ 9.879 79 ಆದಮೇಲೆ ನೆಕ್ಸ್ಟು 8ಇಂದ ಸ್ಟಾರ್ಟ್ ಆಗ್ತಾ ಇದೆ. ಓಕೆ 80. ಓಕೆ ಇದನ್ನು 0 ಹಾಕ್ಕೊಂಡು ಮಾಡ್ಬೋದು. ಸೊ ಹಾಗಾದರೆ ನಾವು ಈ ಎಲ್ಲದರೊಳಗಡೆ ನಂಬರ್ ನೋಡೋಣ. 9.876 9.876 ಮಾರ್ಕ್ ಮಾಡಿದ್ರೆ ಮುಗೀತು. ಸೊ 3 ಸ್ಟೆಪ್ ಮೂಲಕ ಫಸ್ಟ್ ಸ್ಟೆಪ್ಪಲ್ಲಿ 1ರಿಂದ 10 9 ಎಲ್ಲಿದೆ ಅಂತ ತೋರಿಸ್ಕೊಳ್ಳಿ. ಅದಾದಮೇಲೆ ನೆಕ್ಸ್ಟು 9.8 ತೋರಿಸ್ಕೊಳ್ಳಿ. ನೆಕ್ಸ್ಟ್ 9 ನೆಕ್ಸ್ಟ್ ಡಿಜಿಟನ್ನು ತೋರಿಸ್ಕೊಳ್ಳಿ. ನೆಕ್ಸ್ಟ್ ಅದಾದಮೇಲೆ ಲಾಸ್ಟ್ ಡಿಜಿಟನ್ನು ತೋರಿಸ್ಕೊಳ್ಳಿ. ಓಕೆ ಇಲ್ಲಿ ಎಷ್ಟು ಹಂತಗಳಿದೆಯೋ ನಂಬರ್ಸ್ ಇದೆಯೋ ಅಷ್ಟು ಹಂತಗಳು ನಾವು ಪಾರ್ ಮಾಡಬೇಕಾಗತ್ತೆ. ಓಕೆ ಫೈನ್. ಹಾಗಾದರೆ ಸೊ ಎರಡನೇದು ನೀವು ಯು ಹ್ಯಾವ್ ಟು ಟೇಕ್ ಇಟ್ ಆ್ಯಸ್ ಎ ಹೋಮ್ವರ್ಕ್ ಮಾಡಿ ನೋಡಿ. ಮುಂದೆ ತೋರಿಸಿರುವ ಸಂಖ್ಯಾ ರೇಖೆಯಲ್ಲಿ ABC ಎಂದು ಗುರುತಿಸಲಾದ ಬಾಕ್ಸ್ಗಳು ದಶಮಾಂಶ ಸಂಖ್ಯೆಯನ್ನು ಸೂಚಿಸುತ್ತೆ. ಸೊ ಅದೇ ರೀತಿ ಈಗ ಜಸ್ಟ್ ನಾವು ಮಾಡಿದ್ವಲ್ವ ಆ ರೀತಿ. ಸೊ ಈಗ ನೋಡಿ 5 10 ಇದೆ. ಹಾಗಾದರೆ ಯಾವುದಿದೆ 5 ಇದು 6 ಅಂದ್ಕೊಳ್ಳಿ, ಇದು 7 ಅಂದ್ಕೊಂಡು. ಸೊ ನೆಕ್ಸ್ಟು ಇದು 8 ಆಗುತ್ತೆ. ಸೊ ಕರೆಕ್ಟಾಗಿ ನೋಡ್ಕೊಳ್ಳಿ ಎಷ್ಟು ನಂಬರ್ಸ್ ಇದೆ ಅಂತ ನೋಡ್ಕೊಳ್ಳಿ. ಸೊ 5 ಇದೆ, ನೆಕ್ಸ್ಟು ಇದು 6, 2 ನಂಬರ್ ಬಿಟ್ಟು 2 ಗೆರೆ ಬಿಟ್ಟು 7, ಇದು 5 5.5, ಇದು 6, ಇದು 6 ಹಾಗಾದರೆ ಸಿಕ್ತು 6, ಇದು 6.5, ಇದು 7, ಇದು 7.5, ಇದು 8, ಇದು 8.5, ಇದು 9, ಇದು 9.5, ಹಾಗಾದರೆ 10. ಹಾಗಾದರೆ 0.5 ಡಿಫ್ರೆನ್ಸಲ್ಲಿ ಎಲ್ಲವೂ ಇದ್ದಾವೆ. ಅರ್ಥ ಆಯ್ತಾ? ಹಾಗಾದರೆ ಎ ಎಷ್ಟು ಸಿಕ್ಕಿದೆ 6, ಬಿ = 7.5, ಸಿ = 9.5. ಓಕೆ ಫೈನ್. ಹಾಗಾದರೆ ಅವ್ರು ಕೊಟ್ಟಿದ್ದಾರೆ ಬಿ ಅಂತಂದರೆ 7.5 ಸೂಚಿಸುತ್ತೆ ಅಂತ ಹೇಳಿಬಿಟ್ಟು ಕೊಟ್ಟಿದ್ದಾರೆ. ಸೊ ನಾವು ಮಾಡಿರೋದು ಸರಿಯೇ ಇದೆ. ಓಕೆ ಫೈನ್. ನೆಕ್ಸ್ಟ್ ಇದೇ ತರ್ಕವನ್ನು ಬಳಸಿ ಮುಂದಿನ ಬಾಕ್ಸ್ಗಳಲ್ಲಿ ದಶಮಾಂಶ ಸಂಖ್ಯೆಗಳನ್ನು ಕಂಡುಹಿಡಿಯಿರಿ. ಸೇಮ್ ಇದೇ ತರ್ಕವನ್ನು ಬಳಸಿಬಿಟ್ಟು ನಾವು ಮಾಡಬೇಕಂತೆ. ಸೊ ಎಂಡಿಂಗ್ ಪಾಯಿಂಟ್ ಎಷ್ಟಿದೆ ಅಂತ ಹೇಳ್ಬಿಟ್ಟು ನೋಡೋಣ. 8 8.1. ಓಕೆ ಹಾಗಾದರೆ ಎಷ್ಟಿದೆ 8 1 2 3 4 5 6 7 8 9 10. ಹಾಗಾದರೆ ಸೊ 8.1 ಅಂತಂದರೆ 8.10 ಅಂತಲೂ ಮಾಡ್ಬೋದು. ಹಾಗಾದರೆ ಇದು ಎಷ್ಟಾಯಿತು? ಹಾಗಾದರೆ 8.01 8.02 8.03. ಸೊ ನೀವು ಹೇಳ್ಬೋದು 8.1 ಅಂತ ಹೇಳ್ಬಿಟ್ಟು 8.1 ಮಾಡೋಕ್ಕಾಗಲ್ಲ, ಯಾಕೆಂತಂದರೆ ಇಲ್ಲಿ 9 ಕೊಟ್ಟಿಲ್ಲ. ನೀವು ಎಣಿಸ್ಕೊಂಡು ಹೋದರೆ 8 ಇಲ್ಲಿ 9 ಬಂದುಬಿಡುತ್ತೆ. ಹಾಗಾಗಿಬಿಟ್ಟು 8.03 8.04 8.05. ಸೊ ಸಿಕ್ಕಿದೆ ನಮಗೆ ಡಿ ಸಿಕ್ಕಿದೆ. ಡಿ ಎಷ್ಟು 8.01. ಈ ಸಿಕ್ಕಿದೆ 8.05. ಬೇಕಾದರೆ ಮಾಡಿ ನೋಡ್ಬೋದು. 8.06 8.07 8.08 8.09 8.10. 9 ಆದಮೇಲೆ ಎಷ್ಟು 10 ಬಂದಿದೆಯಲ್ವಾ? ಸೊ ಓಕೆ ಫೈನ್. ಇಲ್ಲಿ ನೋಡಿ ಯಾವುದು ದೊಡ್ಡದು? 6.45 ದೊಡ್ಡದು ಏನಿದೆಯಲ್ವಾ ಅದನ್ನು ನಾವು ನೆಕ್ಸ್ಟ್ ವೀಡಿಯೋದಲ್ಲಿ ಕಂಪ್ಲೀಟ್ ಮಾಡೋಣಂತೆ. ಸೊ ಸದ್ಯಕ್ಕೆ ನಾವು ಇಲ್ಲಿನ ವೀಡಿಯೋವರೆಗೆ ಇಲ್ಲಿವರೆಗೆ ಪೇಜ್ ನಂಬರ್ 74ವರೆಗೆ ಕಂಪ್ಲೀಟ್ ಮಾಡಿದ್ದೀವಿ. ಐ ಹೋಪ್ ನಿಮಗೆ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು.